ಬನ್ನಿ ಬನ್ನಿ. ನಾವೀ ಸಲ ಗಣಪತಿ ಬಪ್ಪ ಮೋರಿಯ ಸಂಘದಿಂದ ಇಟ್ಟಿರೋ ಗಣಪತಿನ ಎಲ್ಲರೂ ಕೂಡ ದರ್ಶನ ಮಾಡ್ಕೊಳ್ಳಿ. ಎಷ್ಟು ಭವ್ಯವಾಗಿದೆ ಅಲ್ಲ ನಮ್ಮ ಡೆಕೋರೇಷನ್ ಮತ್ತೆ ಗಣಪತಿ. ಎಲ್ಲರಿಗೂ ಇಷ್ಟ ಆಯ್ತು ತಾನೇ? ಹಾ ಚುಪ್ಪಿ, ಡೆಕೋರೇಷನ್ ಏನೋ ತುಂಬಾನೇ ಚೆನ್ನಾಗಿದೆ. ನಾವು ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಬಂದ್ವಿ. ತುಂಬಾ ಜೋರಾಗಿ ಗಣಪತಿ ಕೂರಿಸಿರ್ತೀಯಾ, ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿರ್ತೀಯಾ ಅಂತ. ಯಾಕೆ ಹೇಳು, ಯಾವುದಕ್ಕೂ ಪ್ರತಿಯೊಂದು ಮನೆಯಿಂದನೂ 500 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡಿದೀಯಾ? ನಮ್ಮ ಊರಲ್ಲಿ 100 ಮನೆ ಇದೆ, 50,000 ರೂಪಾಯಿ ಕಲೆಕ್ಷನ್ ಆದ್ರೂ ಆಗಿರಲ್ವಾ? ಅದಕ್ಕೆ ನೋಡೋಣ ಅಂತ ಬಂದ್ವಿ. ಅದು ಎಷ್ಟು ಸೂಪರ್ ಆಗಿ ಕೂರಿಸಿದೀಯಾ ಗಣಪತಿ ಅಂತ. ಆಂಟಿ, ಹೌದು, ಎಲ್ಲರೂ ಕೂಡ 500 ರೂಪಾಯಿ ಕೊಟ್ಟಿದ್ರು. ಆದ್ರೆ ಕೆಲವೊಬ್ರು ನಾಳೆ ಕೊಡ್ತೀನಿ ಚೇಂಜ್ ಇಲ್ಲ, ನಾಡಿದ್ದು ಕೊಡ್ತೀನಿ ಚೇಂಜ್ ಇಲ್ಲ ಅಂತ ಹೇಳಿ ಹಬ್ಬ ಕಳೆಯೋ ತರನೇ ಮಾಡಿದ್ರು. ಆದ್ರೆ ಕೆಲವೊಂದು ಜನ ಮೋಸ ಮಾಡಿದ್ರು. ಆದ್ರೆ ನಮ್ಮ 3 ಜನಗಳೆಲ್ಲ ಆದಷ್ಟು ನಮ್ಮ ಸೆಲೆಬ್ರೇಷನ್ಗೆ ದುಡ್ಡು ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ ಅಷ್ಟು ದುಡ್ಡನ್ನು ಹಾಕಿ ಇಷ್ಟು ಜೋರಾಗಿ ಪೆಂಡಾಲ್ ಹಾಕಿರೋದು. ಡೆಕೋರೇಷನ್ ನೋಡಿ, ಡೆಕೋರೇಷನ್ಗೆನೆ 15,000 ರೂಪಾಯಿ ಆಯ್ತು ಗೊತ್ತಾ? ಡೆಕೋರೇಷನ್ಗೆ 15,000 ರೂಪಾಯ? ಆದ್ರೆ ಗಣಪತಿ ಯಾಕೋ ಡಲ್ಡೆಲ್ಲ ಕಾಣಿಸ್ತಿದ್ಯಲ್ಲ, ಏನು ಕಲರ್ ಇಲ್ಲ, ಒಂದು ಹೂವ ಹಾಕಿಲ್ಲ. ಯಾಕೆ ಚುಪ್ಪಿ, ಇನ್ನು ಏನು ಮಾಡೇ ಇಲ್ಲ? ಅದ, ನಾವೀ ಸಲ ಕ್ಲೇಯಲ್ಲಿ ಮಾಡಿರೋ ಗಣಪತಿನ ತಂದಿಲ್ಲ. ಈ ಸಲ ನಾವು ಮಣ್ಣಲ್ಲಿ ಮಾಡಿರೋ ಗಣಪತಿ ತಂದಿರೋದು. ಪ್ರತಿ ಸಲ ಗಿರೀಶನೇ ಸಂಘದ್ದು ಅಧ್ಯಕ್ಷ ಆಗಿದ್ದ. ಅವ್ನು ಯಾವಾಗ್ಲೂ ಕ್ಲೇಯಲ್ಲಿ ಮಾಡಿರೋ, ನೀರಲ್ಲಿ ಕರಗದೆ ಇರೋ ಗಣಪತಿನ ತರ್ತಿದ್ದ. ಆದ್ರೆ ಈ ಸಲ ನಾವುಗಳು ಜಾಸ್ತಿ ರೇಟ್ ಆದ್ರೂ ಪರವಾಗಿಲ್ಲ, ಮಣ್ಣಿನ ಗಣಪತಿನೇ ತರಬೇಕು. ನೀರಲ್ಲಿ ಅದು ಈಸಿಯಾಗಿ ಕರಗಬೇಕು, ಮಣ್ಣಿಗೆ ನಮ್ಮ ಪರಿಸರಕ್ಕೆ ಏನು ಹಾನಿ ಮಾಡಬಾರ್ದು ಅಂತ 25,000 ರೂಪಾಯಿ ಕೊಟ್ಟು ಸ್ಪೆಷಲ್ ಆಗಿ ಮಾಡಿಸಿರೋ ಗಣಪತಿ ಇದು. ಇದನ್ನ ಒಂಚೂರು ಕಲಬೆರಕೆ ಹಾಕಿಲ್ಲ ಅವರು. ಫುಲ್ ಪ್ಯೂರ್ ಮಣ್ಣಲ್ಲೇ ಮಾಡಿರೋದು. ಹಾಗಾಗಿ ನಾವು ಇದಕ್ಕೆ ತುಂಬ ಕಲರ್ ಹಚ್ಚಿಲ್ಲ, ಹೈಲೈಟ್ ಮಾತ್ರ ಹಚ್ಚಿರೋದು. ಕಲರ್ ಕೂಡ ಜಾಸ್ತಿ ಹಚ್ಚಿ ಪೇಂಟ್ ಮಾಡಿದ್ರೆ ನೀರು ಎಲ್ಲ ಕಲುಷಿತ ಆಗೋಗುತ್ತೆ ಆಂಟಿ. ಅಷ್ಟೇ ಅಲ್ಲ, ಆಮೇಲೆ ನೀರಲ್ಲಿರೋ ಮೀನುಗಳು ಅದನ್ನೆಲ್ಲ ತಿಂದು ಸತ್ತೋಗ್ಬಿಡುತ್ತೆ. ಹಾಗಾಗಿ ನಾವು ಈ ಸಲ ಐಡಿಯಾ ಮಾಡಿ ಪ್ಯೂರೆಸ್ಟ್ ಫಾರ್ಮ್ ಮಡ್ ಗಣಪತಿನ ಮಾಡಿಸಿದೀವಿ. ಹಾಗಾಗಿ ಈ ಸಲ ತುಂಬ ಕಾಸ್ಟ್ಲಿ ಆಯಿತು. ಆದರೂ ಕೂಡ ಪರವಾಗಿಲ್ಲ, ಈ ಸಲ ಮಣ್ಣಿನ ಗಣಪತಿ ನಮ್ಮ ಊರವ್ರಿಗೆಲ್ಲ ಬ್ಲೆಸ್ಸಿಂಗ್ ಮಾಡಿದ್ರೆ ಸಾಕು. ಯಾಕೆಂದರೆ ನಾವು ವಿಸರ್ಜನೆ ಮಾಡಬೇಕಾದ್ರೆ ಗಣಪತಿ ಬಪ್ಪಂಗೆ ಬೇಜಾರೇ ಆಗಲ್ಲ, ತಕ್ಷಣ ನೀರಲ್ಲಿ ಕರ್ಗೋಗ್ಬಿಡುತ್ತೆ. ಓಹೋ, ಪರವಾಗಿಲ್ಲ, ಗಣಪತಿ ಬಪ್ಪ ಮೋರಿಯ ಸಂಘದವರು ಸಲ ಸೂಪರ್ ಆಗಿರೋ ಆಲೋಚನೆ ಮಾಡಿದ್ದಾರೆ. ನಮ್ಮ ಊರಿನ ನೀರಿಗಂತೂ ಏನು ತೊಂದರೆ ಆಗಲ್ಲ. ಈ ಥರದ್ದೊಂದು ಸಂಘ ಬೇಕಿತ್ತು. ಆ ಗಿರೀಶ ತಲೆ ಹೊಟ್ಟೆ ಪ್ರತಿ ಸಲ ಕಲರ್ಫುಲ್ಲು ಕ್ಲೇ ಎಲ್ಲ ಹಾಕಿರೋ ಮಾಡಿರೋ ಗಣಪತಿ ತಂದು ನೀರಲ್ಲಿ ಬಿಟ್ಬಿಡ್ತಿದ್ದ. ಅದು ತಿಂಗಳಾದ್ರೂ ಕರಗ್ತಿರ್ಲಿಲ್ಲ. ಅಯ್ಯೋ, ಅದ್ರ ಮೇಲೆ ಹೊದ್ದು ಎಲ್ಲ ಕೂತು ಕೆಪ್ಕಿ ಹಾಕ್ತಿತ್ತು. ಚೀಚಿ ನಂಗೆ ನೋಡಕ್ಕೆ ಒಂಥರ ಆಗೋದು. ಅಲ್ಲಿ ಬಟ್ಟೆ ತೊಳೆಯೋಣ ಅಂತ ಹೋದ್ರೆ ಗಣಪತಿ ಕಲರ್ ಎಲ್ಲ ಅಲ್ಲೇ ಬಿಟ್ಕೊಂಡಿರ್ತಿತ್ತು. ಈ ಸಲ ಅಂತೂ ಬಹಳ ಒಳ್ಳೆ ಆಲೋಚನೆ ಮಾಡ್ರೆ. ಈ ಥರನೇ ಆಲೋಚನೆ ಮಾಡಬೇಕು. ಆಮೇಲೆ ದೇವಸ್ಥಾನದ ಹತ್ರ ಭಟ್ರು ಗಣಪತಿ ಇಡ್ತಾರಲ್ಲ, ಅವ್ರಿಗೂ ಹೇಳ್ಬೇಕು, ಇದೇ ಥರ ಮಕ್ಕಳನ್ನ ನೋಡ್ಕೊಂಡು ಕಲ್ತ್ಕೊಂಡು ಮಣ್ಣಿಂದ ಗಣಪತಿ ತರಿಸಿ ಒಂದು 5,000 ಜಾಸ್ತಿ ಆದ್ರೆ ಪರವಾಗಿಲ್ಲ, ನಾವೇ ಕೊಡ್ತೀವಿ ಎಲ್ಲ ಸೇರ್ಕೊಂಡು ಅಂತ ಹೇಳಬೇಕು. ಭಟ್ರು ಸ್ವಲ್ಪ ದುಡ್ಡು ಒಳಗಾಕಳಕ್ಕೆ ನೋಡೋದು. ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟು ಮಣ್ಣಿಂದ ತರಿಸಿ ಅಂತ ಹೇಳಬೇಕು. ತುಂಬ ದೊಡ್ಡ ಒಳ್ಳೆ ಆಲೋಚನೆ. ಎಲ್ಲರೂ ಇದೇ ಥರ ಯೋಚನೆ ಮಾಡಿದ್ರೆ ನಮ್ಮ ಪರಿಸರ ತುಂಬ ಕ್ಲೀನ್ ಆಗಿರುತ್ತಪ್ಪ. ಪಾರ್ವತಿ, ನಮ್ ಗಿರೀಶನ್ಗೇನೋ ಬೈತಿರಂಗಿದೆ. ಏನೋ ಕಲರ್ಫುಲ್ ಗಣಪತಿ ಇಟ್ಟು ನಮ್ಮ ಪರಿಸರ ಎಲ್ಲ ಹಾಳು ಮಾಡ್ತಿದ್ದ ಗಿರೀಶ ಅಂತ ಎಲ್ಲ ಕೇಳಿಸ್ಕೊಂಡೆ ಹಿಂದೆ ನಿಂತ್ಕೊಂಡು ಬಿಡು. ಇರೋದನ್ನೇ ಹೇಳ್ಬೇಕಂಡ್ರಿ ಸುಬ್ಬಕ್ಕ. ಗಿರೀಶ ಯಾವಾಗ್ಲೂ ಅಂತ ಗಣಪತಿನೇ ಇಡ್ತಿದ್ದ ಅವ್ನ ಸಂಘದ ಕಡೆಯಿಂದ. ಈ ಸಲ ಹುಡುಗಿರೆಲ್ಲ ಸೇರ್ಕೊಂಡು ಬಹಳ ತಲೆ ಉಪಯೋಗಿಸಿಯಾರ ನೋಡಿ. ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಗಣಪತಿ ಇಡಬೇಕು ಅಂತ ಮಣ್ಣಿನ ಗಣಪತಿ ಇಟ್ಟಿದ್ದಾರೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನೀನ್ ಹೇಳೋದು ಸರಿನೆಯ. ನಮ್ ಚುಪ್ಪಿ ಎಲ್ಲಿರ್ತಾಳೆ ಅಲ್ಲೆಲ್ಲ ಒಳ್ಳೆ ಆಲೋಚನೆಗಳೇ ಇರ್ತವೆ ಬಿಡು. ಅವಳೊಂಚೂರು ಬುದ್ಧಿವಂತೆ. ಅದಕ್ಕೇನೆ ಒಳ್ಳೆ ಈ ತರ ಮಣ್ಣಿನ ಗಣಪತಿ ತರಿಸಿಯಾಳೆ. ಅದು ಇರ್ಲಿ ಪಾಪ, ನಮ್ ಗಿರೀಶನ್ ನೀವ್ ಯಾರು ದುಡ್ಡೇ ಕೊಡ್ಲಿಲ್ವಲ್ಲ, ಅದಕ್ಕೆ ಅವನು ಒಂಚೂರು ಬುದ್ಧಿ ಕಲ್ತ್ಕೊಂಡಿದ್ದಾನೆ ಕಣೆ. ಏನ್ ದುಡ್ಡು ಸಿಕ್ಕಿದ ಕೂಡಲೇ ಕಲರ್ಫುಲ್ ಗಣಪತಿ ತಂದು, ಕ್ಲೇ ಗಣಪತಿ ತಂದು ಅದ್ದೂರಿಯಾಗಿ ಗಣಪತಿ ಇಡ್ತಿದ್ದ ಅವನ ಸಂಘದ ಕಡೆಯಿಂದ. ನೀವೆಲ್ಲ ಈ ಸಲ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟಿದ್ದೀರಾ ಅಂತ ಬೇಜಾರು ಮಾಡ್ಕೊಂಡು 1 ರೂಪಾಯಿ ನಯಾ ಪೈಸೆ ಕೈಯಲ್ಲೇ ಇರಲಿಲ್ಲ. ಅದಕ್ಕೆ ಅವನು ನಾನು ಸೇರ್ಕೊಂಡು ಅಲ್ಲಿ ಟೀ ಅಂಗಡಿ ಇದೆಯಲ್ಲ ಆ ಕಡೆ, ಅಲ್ಲಿ ಗಣಪತಿ ಇಟ್ಟಿದೀವಿ. ಎಲ್ಲರೂ ಬಂದು ಒಂದು ಹೆಜ್ಜೆ ನೋಡ್ಕೊಂಡು ಹೋಗಿ. ಅಜ್ಜಿ, ಗಿರೀಶನ ಹತ್ರ ನಯಾ ಪೈಸೆ ದುಡ್ಡು ಇರಲಿಲ್ಲ. ಒಬ್ರು ಕೂಡ ಅವನಿಗೆ ದುಡ್ಡೇ ಕೊಡ್ಲಿಲ್ಲ ಅಜ್ಜಿ. ಮತ್ತೆ ಅವ್ನು ಹೆಂಗ್ ಗಣಪತಿ ಇಟ್ಬಿಟ್ಟ? ನೀನ್ ದುಡ್ಡು ಕೊಟ್ಟ ಅವನಿಗೆ? ಅಯ್ಯೋ, ಅವನ ಹತ್ರ 1 ರೂಪಾಯಿ ದುಡ್ಡು ಇರಲಿಲ್ಲ. ನಾನು ಕೂಡ 1 ರೂಪಾಯಿ ದುಡ್ಡು ಕೊಡಲಿಲ್ಲ. ಅಯ್ಯೋ, 1 ರೂಪಾಯಿ ನಯಾ ಪೈಸ ಖರ್ಚು ಮಾಡ್ದಲೆ ಇದು ಮಂಟಪ ಹಾಕಿ ಆಮೇಲೆ ಗುಡಿಸ್ಲು ಥರ ಕಟ್ಟಿಬಿಟ್ಟು ಅಲ್ಲಿ ಗಣಪತಿನ ಕೂರಿಸಿದೀವಿ. ಗಣಪತಿ ಮಾಡೋಕ್ಕೂ 1 ರೂಪಾಯಿ ಕೊಟ್ಟಿಲ್ಲ, ಆಮೇಲೆ ಗುಡಿಸ್ಲು ಕಟ್ಟಕ್ಕೂ 1 ರೂಪಾಯಿ ಕೊಟ್ಟಿಲ್ಲ, ಡೆಕೋರೇಷನ್ಗೂ 1 ರೂಪಾಯಿ ಕೊಟ್ಟಿಲ್ಲ. ಬಂದು ನೋಡಿ, 45,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ಇಷ್ಟು ಅದ್ದೂರಿಯ ಗಣಪತಿ ಇಟ್ಟಿದ್ದೀರಲ್ಲ, 1 ರೂಪಾಯಿ ಕೂಡ ಖರ್ಚು ಮಾಡ್ದಲೆ ಹೆಂಗ್ ಗಣಪತಿ ಇಡೋದು ಅಂತ ನಾನು ಮತ್ತೆ ಗಿರೀಶ ಹೇಳ್ಕೊಡ್ತೀವಿ. ಬನ್ನಿ, ಬಂದಲ್ಲಿ ನಮ್ಮ ಪೆಂಡಾಲ್ ನೋಡೋಗಿ.
ಅಯ್ಯೋ ದೇವ್ರೆ, 1 ರೂಪಾಯಿ ಖರ್ಚು ಮಾಡ್ದಲೆ ಗಣಪತಿ ಹೆಂಗ್ ಇಡಕ್ಕಾಗುತ್ತೆ? ಗಣಪತಿ ತರಬೇಕು ಅಂದ್ರೆ ಏನಿಲ್ಲ ಅಂದ್ರೆ 5,000 ರೂಪಾಯಿ ಆದ್ರೂ ಕೊಡ್ಬೇಕು. ಮಂಟಪ ಎಲ್ಲ ಹಾಕಿ ಡೆಕೋರೇಷನ್ ಮಾಡಬೇಕು ಅಂದ್ರೂ ಒಂದು 5,000 ರೂಪಾಯಿ ಆದ್ರೂ ಬೇಡವಾ? ಇವನು ಅದು ಹೆಂಗ್ 1 ರೂಪಾಯಿ ಇಲ್ದಂಗೆ ಮಾಡ್ಬಿಟ್ಟ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಬನ್ನಿ ಗರ್ಲ್ಸ್, ಬನ್ನಿ, ಗಣಪತಿ ಬಪ್ಪ ಮೋರಿಯ ಸಂಘದ ಎಲ್ಲರೂ ಬನ್ನಿ, ಹೋಗಿ ನೋಡ್ಕೊಂಡ್ ಬರೋಣ. ಅದೇನ್ ಕಿಸ್ತು ದಬಾಕಿದಾನೆ ನಮ್ಮ ಗಣಪತಿಗಿಂತ ಹೆಚ್ಚ ಅಂತ. ಅಯ್ಯೋ ದೇವ್ರೆ, 1 ರೂಪಾಯಿ ನಯ ಪೈಸೆ ದುಡ್ಡಿರ್ಲಿಲ್ಲ, ಇಷ್ಟು ಅದ್ದೂರಿಯಾಗಿ ಗಣಪತಿ ಹೆಂಗಿಟ್ಬಿಟ್ಟ ಇವನು. ಅಯ್ಯೋ ದೇವ್ರೆ ಸುಬ್ಬಕ್ಕ, ಹೆಂಗ್ರಿ ಇದು ಸಾಧ್ಯ? ನಯ ಪೈಸೆ ದುಡ್ಡಿರ್ಲಿಲ್ಲ, ಇಡೀ ಊರವ್ರು ಯಾರು ಇವನಿಗೆ ದುಡ್ಡು ಕೊಟ್ಟಿಲ್ಲ. ಮತ್ತೆಂಗೆ ಈ ಗಿರೀಶ ಈ ರೇಂಜಿಗೆ ಗಣಪತಿ ಇಟ್ಬಿಟ್ಟಿದ್ದಾನೆ? ನಂಗಂತೂ ನನ್ನ ಕೊಂಡಲ್ಲಿ ನಂಬಕ್ಕೆ ಆಗ್ತಿಲ್ಲ ಸುಬ್ಬಕ್ಕ. ನೀವೇ ಏನೋ ದುಡ್ಡು ಕೊಟ್ಟಿರ್ಬೇಕು, ಸುಳ್ಳು ಹೇಳ್ಬೇಡಿ. ನಾನು ಯಾಕೆ ಸುಳ್ಳು ಹೇಳಿ? ಎಲ್ಲ ನೀಟಾಗಿ ನೋಡಿ ಒಂದ್ಸಲ ಹೆಂಗೆ ಗಣಪತಿ ಇಟ್ಟಿದೀವಿ ನಾವು ಅಂತ. ನಾನು ಮತ್ತೆ ಗಿರೀಶನೇ ಸೇರ್ಕೊಂಡು ಮಾಡಿದ್ದು ಕಣೆ. 1 ರೂಪಾಯಿ ಖರ್ಚು ಮಾಡಿಲ್ಲ. ನೋಡಿಲಿ ಈ ಗುಡಿಸ್ಲು ತರ ಕಟ್ಟಿದೀವಲ್ಲ ಗರೀಲಿ, ಅದೇನು ದುಡ್ಡು ಕೊಟ್ಟು ಮಾಡಿಸಿದ್ದು ಅನ್ಕಂಡ. ನಮ್ಮ ತೋಟದ ಕೆಲ್ಸಕ್ಕೆ ಬರ್ತಾನಲ್ಲ ಸೀನಾ, ಅವನು ಇಂಥ ಕೆಲಸದಲ್ಲೆಲ್ಲ ಎಕ್ಸ್ಪರ್ಟ್ ಕಣೆ. ಅವ್ನು ಸೀನನ್ ಹೆಲ್ಪ್ ತಗೊಂಡು ನಾನು ಮತ್ತೆ ಗಿರೀಶ ಈ ಥರನೆಲ್ಲ ಮಾಡಿಸಿದ್ವಿ. ನೀಟಾಗಿ ಎಲ್ಲರೂ ನೋಡಿ. ಏನೂ ಇಲ್ಲ, ತೆಂಗಿನ ಗರಿಲಿ ಒಂದು ಮನೆ ಥರ ಮಾಡಿಸಿದೀವಿ. ಅದು ನಮ್ಮ ಸೀನಾನೇ ಮಾಡಿಕೊಟ್ಟಿದ್ದು. ಪಾಪ ಒಂದು ದೇವ್ರ ಕಾರ್ಯ ಅಂತ 1 ರೂಪಾಯಿ ಇಸ್ಕೊಳ್ಳಿಲ್ಲ. ಆಮೇಲೆ ಈ ಅಡಿಕೆದು ಬರುತ್ತಲ್ಲ ಹೂವು, ಅದೇ ಕಂಡ್ರ ಹಿಂಗಾರ ಬರುತ್ತಲ್ಲ, ಅದನ್ನೆಲ್ಲ ಬಳಸ್ಕೊಂಡು ನೋಡಿ ಇಲ್ಲಿ ತೋರಣ ಥರ ಮಾಡಿದೀವಿ. ಮನೆ ಹಿತ್ಲುಗಡೆ ಇದ್ದಿದ್ದು ಹೂ ತಂದ್ಬಿಟ್ಟು ಗಣಪತಿಗೆ ತೊಡ್ಸಿದೀವಿ. ಗಣಪತಿ ಏನು ಅಂಗಡಿಲಿ ತಂದಿದ್ದು ಅನ್ಕೊಂಡ್ರ? ನೀಟಾಗಿ ನೋಡಿ ಒಂದ್ಸಲ. ಅದನ್ನ ನಾನು ಮತ್ತೆ ಗಿರೀಶನೇ ಕುತ್ಕೊಂಡು ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಈ ಎಲೆ ಆಮೇಲೆ ತೆಂಗಿನ ಗರಿ ಇದನ್ನೆಲ್ಲ ಬಳಸ್ಕೊಂಡು ಮಾಡಿದ್ ನಾವೇ. ಏನು ದುಡ್ಡು ಕೊಟ್ಟು ತಂದಿದ್ದು ಅನ್ಕೊಂಡ್ರ? ಆಮೇಲೆ ಆ ದೇವ್ರ ಕೂರ್ಸಿರೋ ಮಂಟಪ ನೋಡಿ, ಅದನ್ನೇನ್ರಲ್ಲಿ ಮಾಡಿರೋದು ಅನ್ಕೊಂಡ್ರಿ? ಅದು ಈಚಲ್ ಗರಿಲ್ ಮಾಡಿರೋದು ಕಂಡ್ರ. ಆಮೇಲೆ ಮಂಟಪದ ಮೇಲೆ ಹಾಕಿರೋ ಹುಲ್ಲು ನಮ್ಮ ಹಸಿಗೆ ಅಂತ ಕೊಡಕ್ಕಿಟ್ಟಿದ್ದು ಹುಲ್ಲು ತಗೊಬಂದು ಅಂದ್ರಲ್ಲೇ ಮಂಟಪ ಮಾಡಿ ಮುದ್ದಾಗಿರೋ ನ್ಯಾಚುರಲ್ ಗಣಪತಿ ಮಾಡಿ ಕೂರ್ಸಿದೀವಿ ನೋಡಿ. ಆ ಕಡೆ ಈ ಕಡೆ ಬಾಳೆ ದಿಂಡು ಇಟ್ಟಿದೀವಪ್ಪ, ಇನ್ನೇನು 2 ಮಡಕೆ ಇಟ್ಟಿದೀವಿ. ಆಮೇಲೆ ಮನೇಲೆ ಫಂಕ್ಷನ್ ಮಾಡಿದ್ರೆ ಬೇಕಾಗುತ್ತೆ ಅಂತ ಲೈಟ್ ತಂದು ಇಟ್ಕೊಂಡಿದ್ವಾ, ಅದನ್ನೇ ತಂದು ಇಟ್ಟಿದೀವಿ. 1 ರೂಪಾಯಿ ನಯ ಪೈಸಾ ಕೆಲಸ ಮಾಡಿಲ್ಲ, ನಾಳೆ ಖರ್ಚು ಮಾಡಿಲ್ಲ ನಾವಿಲ್ಲಿ ದುಡ್ಡನ್ನ. ಎಲ್ಲ ಆರ್ಗ್ಯಾನಿಕ್ಕು. ಆಮೇಲೆ ಏನಂತಾರಪ್ಪ, ಅದೇ ಎನ್ವಿರಾನ್ಮೆಂಟು ಹಾಳು ಮಾಡಬಾರ್ದು ಅನ್ನೋದಕ್ಕೆ ಯಾಕೋ ಫ್ರೆಂಡ್ಲಿ ಗಣಪತಿ ಕಂಡ್ರು. ಯಾಕೋ ಫ್ರೆಂಡ್ಲಿ ಗಣಪತಿ, ಯಾಕೋ ಫ್ರೆಂಡ್ಲಿ ಪೆಂಡಾಲು, ಯಾಕೋ ಫ್ರೆಂಡ್ಲಿ ಮಂಟಪ. 1 ರೂಪಾಯಿ ಖರ್ಚಿಲ್ಲ, 1 ರೂಪಾಯಿ ಪರಿಸರಕ್ಕೆ ಹಾನಿನೇ ಇಲ್ಲ. ನಾವಂತೂ ಒಂದು ಚೂರು ಕಸನ ಇದರಲ್ಲಿ ಎಸೆಯಲ್ಲ. ಗಣಪತಿನ ತಗೊಂಡೋಗಿ ನೀರಲ್ಲಿ ಮುಳುಗ್ಸೋದು, ಅದಿನ್ನೇನು ಮುಳುಗೋದು ಇಲ್ಲ, ಹೊರ್ಕೊಂಡು ಹೋಗುತ್ತೆ. ಆಮೇಲೆ ಈ ಮಂಟಪ ಆಮೇಲೆ ಈ ಮನೆ ಎಲ್ಲ ಮಾಡಿದೀವಲ್ಲ ಅದನ್ನೆಲ್ಲ ಕಡಿದ್ಬಿಟ್ಟು ಹಸುಕ್ ಕೊಟ್ರೆ ತಿನ್ಕಂತವೆ, ಇಲ್ಲ ತಿಪ್ಪೆಗೆ ಹಾಕಿದ್ರೆ ತಿಪ್ಪೆ ಬೆಳಕೊಳ್ಳುತ್ತೆ ಅಷ್ಟೇ. 1 ರೂಪಾಯಿ ಗಲೀಜಿಲ್ಲ, 1 ರೂಪಾಯಿ ಖರ್ಚಿಲ್ಲ. ಹೆಂಗಿದೆ ನಮ್ಮ ಮಂಟಪ, ಹೆಂಗಿದೆ ನಮ್ಮ ಪೆಂಡಾಲು? ಇದೆಲ್ಲ ನಾನು ಮತ್ತೆ ಅಜ್ಜಿನೇ ಸೇರ್ಕೊಂಡು ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಮಾಡಿರೋದು. ಯಾರು ನನಗೆ 1 ರೂಪಾಯಿ ಕೊಡ್ಲಿಲ್ಲ. ನಾನು ಹೆಂಗ್ ಗಣಪತಿ ಇಡ್ಲಿ ಅಂತ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡು ಅಳ್ತಾ ಇದ್ದೆ. ಕೃಷ್ಣ ದೇವ್ರ ಹತ್ರ ಹೇಳ್ಕೊಂಡು ಅಳ್ತಾ ಇರ್ಬೇಕಾದ್ರೆ ನಮ್ಮ ಅಜ್ಜಿ ಬಂದು ನಂಗೆ ಐಡಿಯಾ ಕೊಡ್ತು. ನಾನು ಹೆಲ್ಪ್ ಮಾಡ್ತೀನಿ, ದುಡ್ಡಿಲ್ಲ ಅಂದ್ರೆ ಏನು ಬೇಜಾರಾಗಿ ಕೂರ್ಬಾರ್ದು, ಏನಾದ್ರೂ ಒಂದು ದಾರಿ ಹುಡುಕ್ಬೇಕು. ದೇವ್ರೇನಾದ್ರೂ ದಾರಿ ತೋರಿಸ್ತಾನೆ, ಬಾ ಗಣಪತಿ ಇಡೋಣ, ಆ ದೇವ್ರು ನಮಗೆ ಆಶೀರ್ವಾದ ಮಾಡೇ ಮಾಡುತ್ತೆ. ದುಡ್ಡಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ತಲೆಯಲ್ಲಿ ಬುದ್ಧಿ ಇದೆಯಲ್ಲ, ಕೈಯಲ್ಲಿ ಶಕ್ತಿ ಇದೆಯಲ್ವಾ, ನಾನು ನೀನು ಸೇರ್ಕೊಂಡು ಗಣಪತಿ ಮಾಡೋಣ ಇಡೋಣ ಅಂತ ಹೇಳಿ ಅಜ್ಜಿ ಧೈರ್ಯ ತುಂಬಿ ನನಗಿಷ್ಟೆಲ್ಲ ಸಹಾಯ ಮಾಡಿದೆ ನಮ್ಮ ಸುಬ್ಬಿ ಅಜ್ಜಿ. ಥ್ಯಾಂಕ್ ಯು ಕಣಜ್ಜಿ. ಓ ಇರ್ಲಿ ಬಿಡ ಗಿರೀಶ, ನಾನು ಈ ಹೆಣ್ಮಕ್ಳಿಗೆ ಆಮೇಲೆ ಗಂಡು ಮಕ್ಳಿಗೆ ಎಲ್ಲರಿಗೂ ಸೇರಿಸಿ ಏನು ಹೇಳೋದು ಗೊತ್ತಾ, ದುಡ್ಡಿದ್ರೆ ಮಾತ್ರ ಗಣಪತಿ ಇಡಕ್ಕಾಗತ್ತೆ ಅಂತ ಮಾತ್ರ ಅನ್ಕೋಬೇಡಿ. ದುಡ್ಡಿರ್ಲಿ ಇಲ್ದೇ ಇರ್ಲಿ ಹಬ್ಬ ಮಾಡ್ಬೋದು. ದುಡ್ಡಿರೋರು ಜೋರಾಗಿ ಆಡಂಬರವಾಗಿ ಮಾಡ್ತಾರೆ, ದುಡ್ಡಿಲ್ದವ್ರು ಸಿಂಪಲ್ ಆಗಿ ಮಾಡ್ತಾರೆ. ಆದ್ರೆ ಗಣಪತಿ ಎಲ್ಲರಿಗೂ ಗಣಪತಿನೇ ತಾನೇ. ಗಣಪತಿ ದೇವ್ರಿಗೆ ಶ್ರೀಮಂತರು ಬಡವರು ಅಂತಿಲ್ಲ. ಯಾರು ಅಚ್ಚುಕಟ್ಟಾಗಿ ಶುದ್ಧ ಮನಸ್ಸಿಂದ ಮಾಡ್ತಾರೆ ಹಬ್ಬನ, ಅವ್ರ ಮನೆಗೆ ಮಾತ್ರ ಹೋಗೋದು. ಅದಕ್ಕೇನೆ ಆಡಂಬರ ಬಿಡಿ, ಪ್ರೀತಿಯಿಂದ ಹಬ್ಬ ಮಾಡಿ, ಆಯ್ತಾ? ಗೊತ್ತಾಯ್ತು ಅಜ್ಜಿ. ಇವಾಗ ನಾವೆಲ್ಲ ನಮ್ಮ ಪೆಂಡಾಲ್ ಹತ್ರ ಹೋಗ್ಬೇಕು. ಅಲ್ಲಿ ತುಂಬಾ ಜನ ಎಲ್ಲ ಬರ್ತಾರೆ. ಊಟದ ವ್ಯವಸ್ಥೆ ಕೂಡ ಮಾಡಿದೀವಿ. ಇವತ್ತು ನಾವು ಮೊಸರನ್ನ, ಪುಳಿಯೋಗರೆ, ಕಡುಬು ಎಲ್ಲ ಮಾಡ್ಸಿದೀವಿ ಗೊತ್ತಾ, ದುಡ್ಡು ಕೊಟ್ಟು. ಅದನ್ನೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು ಇವಾಗ. ಎಲ್ಲರೂ ನಡೀರಿ ನಮ್ಮ ಪೆಂಡಾಲ್ ಹತ್ರ ಹೋಗೋಣ, ಅಲ್ಲಿ ಇವತ್ತು ಊಟದ ವ್ಯವಸ್ಥೆ ಮಾಡಿದೀವಿ. ಚುಪ್ಪಿ ನೀನೇ ಹೋಗು, ನಾವೆಲ್ಲ ನಿನ್ನ ಸಂಘಕ್ಕೆ ಬಂದು ಸೇರ್ಕೊಂಡ್ವಿ. ನನ್ನ ಫ್ರೆಂಡನ್ನೇ ಮರ್ತು ನಾನು ನಿನ್ನ ಸಂಘಕ್ಕೆ ಬಂದು ಸೇರ್ಕೊಂಡೆ. ಛೇ, ನಮ್ಮ ಗಿರೀಶ ಪಾಪ ಎಷ್ಟು ಕಷ್ಟಪಟ್ಟು ಒಬ್ಬನೇ ಮಾಡಿದ್ದಾನೆ. ಹಾಗಾಗಿ ಇವಾಗಲಾದರೂ ನಾನು ಅವನನ್ನೇ ಸಪೋರ್ಟ್ ಮಾಡ್ತೀನಿ. ನಾನು ಇಲ್ಲೇ ಇರ್ತೀನಿ, ನಾನು ಕೂಡ ಇಲ್ಲೇ ಇರ್ತೀನಿ. ಪಾಪ ಗಿರೀಶ ಎಷ್ಟು ಕಷ್ಟಪಟ್ಟಿದ್ದಾನೆ, ನಾನು ಅವನಿಗೆ ಸಪೋರ್ಟ್ ಮಾಡೋದು. ನಾನು ಕೂಡ ಇಲ್ಲೇ ಇರ್ತೀನಿ, ನಾನು ಗಿರೀಶಂಗೆ ಸಪೋರ್ಟು. ನೋಡಿ ನೋಡಿ, ಕೊನೆ ಟೈಮಲ್ಲಿ ನನಗೆಲ್ಲ ಕೈ ಕೊಡ್ತೀರಾ? ಅಲ್ಲಿ ಊಟ ಎಲ್ಲ ಬಡಿಸ್ಬೇಕು, ನೀವೆಲ್ಲ ಸಪೋರ್ಟ್ ಮಾಡೋದ್ಬಿಟ್ಟು ಇಲ್ಲೇ ನಿಂತ್ಕೊಂತೀರಾ? ನಿಂತ್ಕೊಳ್ಳಿ, ನಾನು ಒಬ್ಳೇ ಹೋಗ್ತೀನಿ. ಅಯ್ಯೋ ಪಾಪ ಚುಪ್ಪಿ ಒಬ್ಳೇ ಆಗ್ಬಿಟ್ಲಲ್ಲ. ಇವಾಗ ಎಲ್ಲ ಕಡೆ ಗಣಪತಿ ಇಟ್ಟಾಯ್ತು ತಾನೆ,
ಯಾಕೆ ಇವಾಗೆಲ್ಲ ಫ್ರೆಂಡ್ಸ್ಗಳೆಲ್ಲ ಮುನಿಸ್ಕೊಂತೀರಾ? ನಡೀರಿ ಎಲ್ಲರೂ ಸೇರ್ಕೊಂಡು ಪ್ರಸಾದ ಹಂಚೋಣ. ಈ ಪೆಂಡಾಲ್ ಆದ್ರೇನು ಆ ಪೆಂಡಾಲ್ ಆದ್ರೇನು ಎಲ್ಲ ಗಣಪತಿ ಪೆಂಡಾಲು ಒಂದೇಯ. ನಾವೆಲ್ಲರೂ ಒಂದೇ ಅಂತ ಅನ್ಕೊಂಡು ಒಂದೇ ಗುಂಪು ಅನ್ಕೊಂಡು ಎಲ್ಲರೂ ಹೋಗಿ ಪ್ರಸಾದನ ಹಂಚೋಣ. ನಡೀರಿ, ದೇವ್ರು ಖುಷಿ ಆಗುತ್ತೆ. ಒಗ್ಗಟ್ಟಿನಲ್ಲಿ ಬಲವಿದೆ. ನಡೀರಿ ಮಕ್ಕಳು ಎಲ್ಲರೂ ಸೇರ್ಕೊಂಡು. ಫ್ರೆಂಡ್ಸ್, ಇವತ್ತು ನಂಗೆ ಅಜ್ಜಿ ಒಂದು ವಿಚಾರ ತಿಳಿಸ್ಕೊಡ್ತು. ಗಣಪತಿ ಇಡಕ್ಕೆ ದುಡ್ಡು ಕಲೆಕ್ಷನ್ ಆದರೆ ಸಾಲದು, ನಾವು ಬುದ್ಧಿ ಯೂಸ್ ಮಾಡಿಕೊಂಡು ದುಡ್ಡನ್ನು ಸೇವ್ ಮಾಡಿಕೊಂಡು ಗಣಪತಿ ಇಡ್ಬೋದು ಅಂತ ನಮ್ಮ ಅಜ್ಜಿ ಮತ್ತು ಗಿರೀಶ ಪ್ರೂವ್ ಮಾಡಿದ್ದಾರೆ. ಇವಾಗ ನಾವೆಲ್ಲರೂ ಸೇರಿಕೊಂಡು ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನಿಮ್ಮ ಏರಿಯಾದಲ್ಲಿ ಯಾವ ಥರ ಗಣಪತಿ ಇಟ್ಟಿದ್ದಾರೆ, ಯಾವ ಥರ ಗಣಪತಿ ಇದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಗಣಪತಿ ಚೆನ್ನಾಗಿದೆಯಾ, ಗಿರೀಶನ್ ಗಣಪತಿ ಚೆನ್ನಾಗಿದೆಯಾ, ಯಾರ ಪೆಂಡಲ್ ತುಂಬ ಚೆನ್ನಾಗಿದೆ, ಯಾವ್ದು ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.